ಸೀನಿಯರ್ ಆಗಿದ್ದಂತ ರಾಮಲಿಂಗ ರೆಡ್ಡಿ ಅವರಿಗೆ ಅವರ ಬೇಡಿದ ಖಾತೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಸೀನಿಯರ್ಗಳಿಗೆ ಮರ್ಯಾದೆ ಕೊಟ್ಟು ನಾನು ಚರ್ಚೆ ಮಾಡೋದಿಲ್ಲ. ಕೇಳ್ತಿದ್ರಿ ಏಕೆ ಇದು ಬಿಟ್ವೀನ್ ದ ಚೀಫ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅದೇ. ಬಟ್ ರಾಮಲಿಂಗ ರೆಡ್ಡಿ ಅವ್ರು ಒಳ್ಳೆ ವ್ಯಕ್ತಿ ಅದಾನೆ. ಇದೇನು ಪ್ರಾಬ್ಲಮ್ ಇಲ್ಲ. ಇಂಟರ್ನಲ್ ಮ್ಯಾಟರ್ ಅದೇ ಸಾರ್ಟ್ ಔಟ್ ಆಗ್ತದೆ. ಮುನಿಯಪ್ಪ ಅವರು ತಮಗೆ ಮೇಜರ್ ಪೋರ್ಟ್ಫೋಲಿಯೋ ಕೊಡಬೇಕಿತ್ತು ಅಂತ ಕೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ, ನನಗೆ ಸಂಬಂಧ ಇಲ್ಲ ಅದು. ಸರ್, ಈಗ ಸಿಎಂ ಆಗಿ ಇನ್ನೂ 40 ಅವರ್ಸ್ ಆಗಿದೆ. ಇಷ್ಟು ಬೇಗ ಈ ರೀತಿ ಅಸಮಾಧಾನ ನೋಡಿ, ಈಗ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಆಗಿದ್ದಾವೆ. ಅವು ಮೀಟ್ ಔಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಎಲ್ಲರೂ ಪಕ್ಷ ಅಂದರೆ ಪರಸ್ಪರ ವಿಶ್ವಾಸದಿಂದ ಸಹಕಾರದಿಂದ ಹೋಗಬೇಕಾಗ್ತದೆ. ಗೊತ್ತಲ್ಲ, ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವ್ರ ಮೇಲೆ ಜವಾಬ್ದಾರಿ ಅದೇ, ಎಲ್ಲರೂ ಕೇಳಬೇಕು. ಸೊ ಆ ಪ್ರೊಸೆಸ್ನಲ್ಲಿ ಕೆಲವು ಸತೆ ನಾವು ನೋವು ಮಾಡಿಕೊಂಡ್ರೆ ಸರಿಯಲ್ಲ. ಅವರು ಡಿಫಿಕಲ್ಟೀಸು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗ್ತದೆ. ಹಾಗೆ ಎಲ್ಲರೂ ಒಕ್ಕಟ್ಟದಿಂದ ಹೋಗ್ತಾರೆ, ಆದರೆ ಯಾವ ಸಂಶಯ ಇಲ್ಲ. ಸರ್, ಸ್ಪೀಕರ್ ಹೆಸರಿಗೆ ನಿಮ್ಮ ಹೆಸರು ಕೇಳಬೇಕು. ನನಗೇನೂ ಗೊತ್ತಿಲ್ಲ. ಸೀನಿಯರ್ಸ್ಗಳನ್ನ ಗೌರವದಿಂದ ನಡೆಸ್ಕೊಳ್ತಾ ಇಲ್ವಾ ಈಗ ಅಂತ ಪ್ರಶ್ನೆ ಎದ್ದಿದ್ದಾವೆ. ಎಲ್ಲ ಸೀನಿಯರಿಟಿ ನೋಡಿ, ನಾ ಸೀನಿಯರ್ ಇದ್ದೇನೆ ನಿಜ. ನಾನು ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ನನಗೇನು ತೊಂದರೆ ಇಲ್ಲ, ಯಾವ ನೋವು ಇಲ್ಲ. ನಾನು ಸಮಾಧಾನದಿಂದ ಇದ್ದೇನೆ. ಸ್ಪೀಕರ್ ಕೊಟ್ಟರೆ ತಾವು ಒಪ್ಕೋತೀರಾ ಸರ್? ಹೇಗೆ? ನಾ ಅದ್ರ ಬಗ್ಗೆ ಏನು ಮಾತಾಡ್ತಾರೆ, ನನಗೆ ವಿಷಯ ಬಂದಿಲ್ಲ. ಸಚಿವ ಸ್ಥಾನದ ವಿಚಾರದಲ್ಲಿ ನಾಯಕರು ಸರ್